ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ. ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನು. ಕಂಬಳಿಪುರ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವೆಲ್ಲನೂ. ಸೊ ಸನಿ ಅಂತೂ ಅಮ್ಮ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ. ಆ ಮಗುನ ಹಾಕ್ಕೊಂಡು ಅಷ್ಟು ದೂರ ಅಂದರೆ ನಮಗೆ ಒಂದು 1/2 ಅವರ್ ಟ್ರಾಫಿಕ್ ಇಲ್ಲ ಅಂದರೆ 3/4 ಅವರ್ ಹಿಡಿಯುತ್ತೆ. ಆದರೆ ಬಿಸಿಲಲ್ಲಿ ಜನದಲ್ಲಿ ಮಗುನ ಬೇಡ ಅಂತ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಾವು ಮುಂಚೆನೇ ಏನು ರೆಡಿ ಮಾಡ್ಕೊಳೋದು ಆಗಲಿ ಇಲ್ಲ ಪ್ರಿಪ್ರೇಷನ್ ಏನು ಮಾಡ್ಕೊಂಡಿರಲಿಲ್ಲ. ನಾನು ಅತ್ತೆ ಚಿನ್ನು ಅಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಯಜಮಾನ್ರು ಇದಕ್ಕೂ ಮುಂಚೆನೇ ಹೋಗಿದ್ದರು. ಇಲ್ಲಿ ಆನ್ ದಿ ವೇ ನಮ್ಮೂರಿಂದ ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಮಧ್ಯದಲ್ಲಿ ಇಲ್ಲೇನೋ ಫ್ಲೈಓವರ್ ಅದು ರೆಡಿ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಇತ್ತು. ಇದು ಬಂದು ಹೊಸಕೋಟೆ ಟೋಲ್ ಗೇಟು. ಸೊ ಇದೆಲ್ಲ ದಾಟ್ಬಿಟ್ಟು ಹೋಗಬೇಕು. ಅದೇ ಹೇಳಿದ್ನಲ್ವ, ಒಂದು 3/4 ಅವರ್ ಆ ಥರ ಹಿಡಿಯುತ್ತೆ. ಇದು ಬಂದು ಕಾಡಲ್ಲಿ ಬೆಟ್ಟಗಳ ಹತ್ರ ಎಲ್ಲ ಇರೋದಂತೆ. ನಮ್ಮ ಯಜಮಾನ್ರಂತೂ ಸಂಧಿಗೊಂದಿಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ನಮಗೆ ರೂಟೇ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇದು ಬಂದು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇರೋದು. ಇಲ್ಲಿ ತುಂಬ ಆಪೋಸಿಟ್ ಬರ್ತಾ ಇರೋ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ದೇವಸ್ಥಾನದ ಕಡೆಯಿಂದನೇ ಬರ್ತಾ ಇರೋದು. ಫ್ರೆಂಡ್ಸ್, ಇದು ನೋಡಿ ಫ್ರೀ ಪಾರ್ಕಿಂಗ್ ಅಂತೆ. ಸೊ ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ 30 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ. ತುಂಬಾ ಜನ ಇದ್ದರು, ಭಾನುವಾರ ಬೇರೆ. ಇಲ್ಲಿ ಅಮಾವಾಸ್ಯೆ ಮತ್ತು ಮಂಗಳವಾರ, ಶುಕ್ರವಾರ ಈ ಥರ ಟೈಮಲ್ಲಿ ಇನ್ನೂ ತುಂಬ ಜನ ಇರ್ತಾರಂತೆ. ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ. ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಫಸ್ಟ್ ಟೈಮ್ ಹೋದಾಗ ಈ ಥರ ಎಲ್ಲ ಏನೂ ಇರಲಿಲ್ವಂತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಅಂಗಡಿಗಳಾಗಲಿ, ಇಷ್ಟೊಂದು ವೆಹಿಕಲ್ಸ್, ಜನ ಎಲ್ಲ ಜಾಸ್ತಿ ಏನೂ ಇರಲಿಲ್ವಂತೆ. ಸೊ ಇಷ್ಟು ದಿನ ಆದಮೇಲೆ ಸುಮಾರು ಅವ್ರು ಬಂದು ಹೋಗಿ 2-3 ಮಂತ್ಸ್ ಆಗ್ತಾಯಿದೆ. ಜಸ್ಟ್ 2-3 ಮಂತ್ಸ್ಗೆ ಇಷ್ಟೆಲ್ಲನೂ ಚೇಂಜಸ್ ಆಗಿದೆ. ಶೇರ್ ಆಟೋಸು, ನಾರ್ಮಲ್ ಆಟೋಸ್ ಎಲ್ಲನೂ ಬರುತ್ತೆ ಇಲ್ಲಿ. ಇದು ಬಂದು ಪಾರ್ಕಿಂಗ್ ಪ್ಲೇಸ್ ಮೇಯ್ನ್ ದೇವಸ್ಥಾನದ ಹತ್ರ. ಇಲ್ಲಿ ಚಾರ್ಜ್ ಮಾಡ್ತಾರೆ 30 ರೂಪೀಸು. ನಾವಂತೂ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋದೆಲ್ಲ ಇದೆ. ಜಾತ್ರೆಗಳಲ್ಲಿರತ್ತಲ್ವ ಆ ಥರ ಆಟ ಆಡೋದು ಎಲ್ಲನೂ ಇದೆ. ಇನ್ನು ನಮ್ಮ ಚಿನ್ನು ನೋಡಿದ್ದೆ ಫುಲ್ ಎಕ್ಸೈಟ್ ಆಗಿಬಿಟ್ಟು ಆಟ ಆಡೋದೆಲ್ಲ ನೋಡಬೇಕು ಹಾಗೆ ಅಂತಿದ್ದ. ಇಲ್ಲಿ ಒಳ್ಳೆ ಸಂತೆ ಥರನೂ ಅನಿಸುತ್ತೆ, ಜಾತ್ರೆ ಥರನೂ ಅನಿಸುತ್ತೆ, ಆ ರೀತಿಲಿದೆ. ಯಾಕಂದರೆ ಒಂದು ಕಡೆ ಇಲ್ಲಿ ನೋಡಿ ಕಡಲೆಕಾಯಿ, ಕಡಲೆಪೂರಿ ಮತ್ತು ಟೀ ಸ್ಟಾಲ್ಗಳು, ಹೋಟೆಲ್ಗಳು, ತರಕಾರಿಗಳು, ಈ ಥರ ಎಲ್ಲ ಆಟ ಸಾಮಾನುಗಳು ಜಾತ್ರೆಯಲ್ಲಿ ಇಟ್ಟಿರ್ತಾರಲ್ವ ಅಲ್ಲಲ್ಲಿ ಎಲ್ಲ ಆ ಥರ ಇದೆ. ಜನ ಅಂತೂ ತುಂಬ ಜನ ಇದ್ದಾರೆ. ಇವತ್ತೇ ಸ್ವಲ್ಪ ಕಮ್ಮಿ ಇದ್ದಾರೆ, ಮಿಕ್ಕಿದ್ದ ದಿನ ಇನ್ನೂ ಜಾಸ್ತಿ ಇರ್ತಾರೆ ಅಂತ ಹೇಳ್ತಿದ್ರು ನಮ್ಮ ಯಜಮಾನ್ರು. ಸೊ ಅಲ್ಲಿ ಬಂದಿರೋ ಜನ ಕೂಡ ಅದನ್ನೇ ಮಾತಾಡ್ಕೊತಾ ಇದ್ರು ಆಲ್ಮೋಸ್ಟ್. ಯಾಕಂದರೆ ಇಲ್ಲಿ ಅಮ್ಮನವರ ಆಶೀರ್ವಾದ ಆ ಥರ ಇದೆ ಜನರ ಮೇಲೆ, ಅದಕ್ಕೆ ಇಷ್ಟು ಬೇಗ ಪಾಪ್ಯುಲರ್ ಆಗಿದೆ. ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬ ವೀಡಿಯೋಸೇ ಸಿಗುತ್ತೆ. ಇದು ನೋಡಿ ಅಮ್ಮ ಶಕ್ತಿಪೀಠ ಅಂತ, ಇದ್ರೊಳಗಡೆಯಿಂದ ಹೋಗಬೇಕು. ಇಲ್ಲಿ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ತೆಗಿತಾಯಿದ್ರಿ. ಇಲ್ಲಿ ಮಾತ್ರ ನಾವು ಕಾರಲ್ಲೇ ಬಿಟ್ಟು ಬಂದ್ರಿ ಚಪ್ಪಲಿಗಳನ್ನ. ಇಲ್ಲಾಂದರೆ ಇಲ್ಲಿ ನೋಡಿ ಎಷ್ಟು ಇದಾಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದಾಗ ಕಾಲು ತೊಳ್ಕೊಳ್ಳೋಕ್ಕೆ ಇಲ್ಲಿತ್ತಂತೆ ಗೇಟು, ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ತರಕಾರಿ, ಹೂವು ಎಲ್ಲ ಏನು ಬೇಕೋ ಎಲ್ಲ ಸಿಗುತ್ತೆ. ಆ ರೇಂಜಲ್ಲಿ ಎಲ್ಲ ಮಾರಾಟ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಫಸ್ಟು ಗಣೇಶ ದೇವಸ್ಥಾನ ಇದೆ. ಇಲ್ಲಿ ಕಾಲೆಲ್ಲ ತೊಳ್ಕೊಂಡು ಗಣೇಶಗೆ ಪೂಜೆ ಮಾಡೋರು ಮಾಡ್ಕೊತಾರೆ. ಹಾಗೆ ನಮಸ್ಕಾರ ಹಾಕ್ಕೊಂಡು ಗರ್ಕೆ ಹೂವು ಎಲ್ಲ ಅಲ್ಲೇ ಮಾರ್ತಾ ಇರ್ತಾರೆ. ನಮಸ್ಕಾರ ಹಾಕ್ಕೊಳ್ಳೋರು ಗರ್ಕೆ ಹೂವು ಎಲ್ಲ ತಗೊಂಡು ಇಟ್ಬಿಟ್ಟು ನಮಸ್ಕಾರ ಮಾಡ್ಬೋದು. ಸೊ ನಾನು ತಗೊಂಡೆ, ಅತ್ತೆನೂ ತಗೊಂಡ್ರು. ಇನ್ನು ನಾವೆಲ್ಲ ಗಣೇಶನ ಹತ್ರ ಮುಕ್ಕೊಂಡು ಅಲ್ಲೆಲ್ಲ ಗರ್ಕೆ ಹೂವು ಎಲ್ಲ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲೇ ಸಣ್ಣದಾಗಿ ಪ್ರದಕ್ಷಿಣೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿಗೆ ಬಂದಿರೋದು ಹೊಸದು ಆಗಿರೋದ್ರಿಂದ ನಾನು ಫಸ್ಟ್ ಟೈಮು ಸೊ ಎಲ್ಲ ಕ್ಲೀನಾಗಿ ಗಮನಿಸ್ಕೊತಾ ಇದ್ದೆ. ನಮ್ಮ ಚಿನ್ನು ಅಂತೂ ಯಾವಾಗ ಆಟದ ಕಡೆ ಹೋಗಬೇಕು ಅನ್ನೋದ್ರಲ್ಲೇ ಇದ್ದ. ಇನ್ನು ಅಮ್ಮನ ದರ್ಶನಕ್ಕೆ ಹೋಗಬೇಕು ಅಂದರೆ ಈ ಥರ ಎಲ್ಲ ಈ ನಡುವೆ ಮಾಡಿದ್ದಾರಂತೆ ರೀಸೆಂಟಾಗಿ. ಸೊ ಕ್ಯೂಗೆ ಆ್ಯಕ್ಚುಲಿ ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಕ್ಕಳನ್ನ ಹಾಕ್ಕೊಂಡು ಹೋಗೋರಿಗೆ ಬಿಸಿಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಕಾಯಿ ಕಟ್ಟೋ ಜಾಗ. ಫಸ್ಟು ದರ್ಶನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಕಾಯಿ ಹತ್ರಕ್ಕೆ ಹೋಗಬೇಕು. ಇದೆಲ್ಲ ಹರಕೆಗಳು ಕಟ್ಕೊಂಡಿರೋದು. ಬೀಗಗಳು ನೋಡಿ ಎಷ್ಟೊಂದು ಬೀಗ ಇದೆ, ಅದೆಲ್ಲನೂ ಮಾರ್ತಾ ಇರ್ತಾರೆ.
ಅಮ್ಮನ ಮುಂದೆ ಒಂದು ಸ್ಟ್ಯಾಂಡ್ಗಳ ಥರ ಇಟ್ಟಿದ್ದಾರೆ, ಒಂದು ತುಂಬ 3-4 ಸ್ಟ್ಯಾಂಡ್ ಇಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ದರ್ಶನಕ್ಕೆ ಹೋಗೋದು ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ. ಅದರಲ್ಲಿ ಕ್ಯೂನಲ್ಲಿ ಹೋಗಬೇಕು. ಟಿಕೆಟ್ ಇರುತ್ತೆ 300 ರೂಪಾಯಿ ಟಿಕೆಟು, 150 ರೂಪಾಯಿಂದು, ಮತ್ತು ಈಗ ರೀಸೆಂಟಾಗಿ 500 ರೂಪಾಯಿಂದು ಕೂಡ ಮಾಡಿದಾರಂತೆ. ಆಮೇಲೆ ಅಮ್ಮನ ದೇವಸ್ಥಾನದ ಹಿಂದೆಗಡೆ ಇಲ್ಲಿ ಆಲ್ಮೋಸ್ಟ್ ಕೇಳಿರ್ತೀರ, ದೇವಸ್ಥಾನದ ಬಗ್ಗೆ ಕೇಳಿರೋರೆಲ್ಲ ಇದ್ರ ಬಗ್ಗೆನೂ ಕೇಳಿರ್ತೀರ. ಇಲ್ಲಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕೋರಿಕೆನ ಕಾಯನ್ನು ಮೆಚ್ಚಿದ್ರೆ, ಸೊ ಅದು ಮೆತ್ಕೊಂಡ್ರೆ ಆ ಹರಕೆ ಅನ್ನೋದು, ಆ ಕೋರಿಕೆ ಅನ್ನೋದು ತೀರುತ್ತೆ, ಬಿದ್ದೋದ್ರೆ ತೀರಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲ ಇಲ್ಲಿ ಮೆತ್ತಿಸ್ತಾರೆ. ಅಲ್ಲಿಂದ ದರ್ಶನ ಆದಮೇಲೆ ಹೊರಗಡೆ ಬಂದರೆ ನಾವು ನಮ್ಮ ಕೋರಿಕೆ ಏನು ಅಂತ ಇಲ್ಲಿ ಕೇಳಿಕೊಂಡು, ಆಮೇಲೆ ನಾವು ತೆಂಗಿನಕಾಯಿನ ತಗೊಂಡಿರ್ತೀವಲ್ವ ಕಟ್ಟೋದಕ್ಕೆ, ಸೊ ಅದಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಏನು ಅಂತ ಇಲ್ಲಿ ಮಂತ್ರದ ಚೀಟಿ ಅಂತ ಕೊಡ್ತಾರೆ ನೋಡಿ. ಈ ಥರ ಒಂದು ಚೀಟಿ ಕೊಡ್ತಾರೆ, ಒಬ್ಬೊಬ್ರಿಗೆ ಇಷ್ಟಿಷ್ಟು ಅಂತ ಪ್ರದಕ್ಷಿಣೆ ಅದರಲ್ಲಿ, ಮತ್ತು ಎಷ್ಟು ವಾರ ಮಾಡಬೇಕು, ಕಾಯಿ ಕಟ್ಟಬೇಕು ಅಂತ, ಆಮೇಲೆ ಒಂದು ಮಂತ್ರ ಅಂತ ಕೊಟ್ಟಿರ್ತಾರೆ ಅದ್ರ ಮೇಲೆ. ಅದನ್ನು ಹೇಳಿಕೊಂಡು ತೆಂಗಿನಕಾಯಿ ಕಟ್ಟೋ ಜಾಗದಲ್ಲಿ ಅಷ್ಟು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ. ಆಮೇಲೆ ಅವರೇ ಹೇಳ್ತಾರೆ ತುಪ್ಪದ ದೀಪ ಹಚ್ಬೇಕಾ ಇಲ್ಲ ಈ ಥರ ಬೆಲ್ಲದ ಹಚ್ಚದ ನಾರ್ಮಲ್ ದೀಪಗಳ ಅಂತ ಎಲ್ಲ ಅವರೇ ಹೇಳ್ತಾರೆ. ಆಮೇಲೆ ಎಷ್ಟು ದೀಪ ಹಚ್ಬೇಕು ಅನ್ನೋದನ್ನು ಕೂಡ ಅದು ಅವರೇ ಹೇಳ್ತಾರೆ. ಅದ್ರ ಪ್ರಕಾರ ನಮಗೆ ಚೀಟಿನಲ್ಲಿ ಬಂದಿರೋ ಪ್ರಕಾರ ನಾವು ಅಂದರೆ ಅತ್ತೆ ಕಾಯಿ ಕಟ್ತಾ ಇದ್ದಿದ್ದು. ಸೊ ನನ್ನ 9 ವಾರ ಕಂಟಿನ್ಯೂ ಆ ಥರ ಬರೋಕ್ಕಾಗೋದಿಲ್ಲ ಮಗುನ ಹಾಕ್ಕೊಂಡಂತ ಈ ಸತಿ ಅತ್ತೆ ಬೇಡಿಕೆನ ಬೇಡ್ಕೊಂಡು ಕಾಯಿ ಕಟ್ಕೊಂಡು ದೀಪನೆಲ್ಲ ಹಚ್ತಾ ಇದ್ದಾರೆ. ಸೊ ನಾವೆಲ್ಲನೂ ಹಾಗೆ ಮುಕ್ಕೊಂಡು ಇದ್ವಿ. ಇಲ್ಲಿ ಮೆಟ್ಲು ಮೇಲೆಲ್ಲ ಮೊದಲು ಮೇಲೆಗಡೆಗೆ ಪ್ರದಕ್ಷಿಣೆ ಹಾಕೋದಕ್ಕೆ ಅಮ್ಮನವ್ರಿಗೆ ಬಿಡ್ತಿದ್ರಂತೆ ಎಲ್ರಿಗೂ ಜನನ, ಬಟ್ ಈಗ ಎಲ್ಲ ಬಿಡ್ತಾ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಇಲ್ಲಂತೂ ಕಾಯಿಗಳು, ಇದು ದೊಡ್ಡ ಮರನೇ ಇದೆ, ಆ ಮರದ ತುಂಬ ಎಲೆಗಳ ಮೇಲೆ ಎಲ್ಲ ಎಲೆ ಇದೆ, ಬಟ್ ಕೆಳಗಡೆ ಎಲ್ಲ ಎಲೆಗಳಷ್ಟೇ ಕಾಯಿಗಳೂ ಇದೆ, ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನೋಡಿ ಯಾರ ಕೈಯಲ್ಲಿ ನೋಡಿದ್ರೂ ಕಾಯಿ ಕಾಣಿಸ್ತಾ ಇರುತ್ತೆ, ತೆಂಗಿನಕಾಯಿ, ಅದು ಕೆಂಪು ಬಟ್ಟೆನಲ್ಲಿ. ಇಲ್ಲೆಲ್ಲನೂ ತುಂಬ ಕಾಯಿಗಳಿದೆ. ನಮಗಂತೂ ಇಷ್ಟೊಂದು ನೋಡಿ ಒಂಥರ ಆಶ್ಚರ್ಯ ಅಂತಲೂ ಅನ್ಬೋದು, ಒಂಥರ ನಂಬಿಕೆ, ಇಷ್ಟು ನಂಬಿ ಬರ್ತಿದ್ದಾರಲ್ಲ ಜನ ಅಂತ ಒಂಥರ ಸಂತೋಷ ಅನಿಸುತ್ತೆ. ಇನ್ನು ನಾವು ಅಷ್ಟೇ, ಇಲ್ಲಿ ಈ ಶೀಟ್ ಆ ಕಡೆಗೆ ಅಮ್ಮನವರು ಇದೆ, ವಿಗ್ರಹ ಇದೆ, ಅಲ್ಲೂ ಎಲ್ಲನೂ ಕಟ್ಟಿದ್ದಾರೆ. ಸೊ ನನಗೆ ಎಷ್ಟು ಮಟ್ಟಿಗೆ ಕಾಣಿಸುತ್ತೋ ಅಷ್ಟು ಮಟ್ಟಿಗೆ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನಿಮಗಿನ್ನೂ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲೂ ಅಷ್ಟೇ ನೋಡಿ, ನೀವು ನೋಡ್ತಾ ಇರ್ಬೋದು, ಅಲ್ಲೂ ಪ್ರದಕ್ಷಿಣೆಗಳು ಆಗ್ತಾ ಇದ್ದಾರೆ. ಇಲ್ಲಿನ್ನೂ ಒಳಗಡೆಗೆಲ್ಲನೂ ತುಂಬ ಇದೆ. ಸೊ ಅತ್ತೆ ಅಂತೂ ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ನೋಡಿ ಮೇಲೆ ಎಲ್ಲನೂ ಮರದ ಮೇಲೆಲ್ಲ ಹತ್ತಿ ಗಂಡಸರು ಕಟ್ತಾ ಇದ್ದಾರೆ. ಇಲ್ಲಿ ಮೇಲೆ ಒಂಥರ ಪ್ರದಕ್ಷಿಣೆ ಹಾಕೋ ಜಾಗದಲ್ಲೆಲ್ಲ ಸ್ಟ್ಯಾಂಡ್ಗಳ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲ ಕೂಡ ಜನ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ. ಇದು ನೋಡ್ತಾ ಇದ್ರೆ ನನಗಂತೂ ಈ ಮದುವೆಗೆ ಹೂವಿನ ಡೆಕೋರೇಷನ್ ಮಾಡಿರ್ತಾರಲ್ವ ಆ ಥರ ಇಲ್ಲಿ ತೆಂಗಿನಕಾಯಿಗಳ ಡೆಕೋರೇಷನ್ ಥರನೇ ಕಾಣಿಸ್ತಾ ಇದೆ. ಒಂಚೂರು ಜಾಗ ಇಲ್ಲ, ಆ ರೀತಿ ಕಟ್ಟಿದ್ದಾರೆ. ಇದು ಮರದ್ದು ಸ್ವಲ್ಪ ಒಳಗಡೆಗೆ ಹೋದರೆ ಕಾಲುಗಳಿಡಕ್ಕೂ ಎಲ್ಲ ತೆಂಗಿನಕಾಯಿಗಳೇ ಸಿಗ್ತಾ ಇದೆ, ಅಷ್ಟೊಂದು ತೆಂಗಿನಕಾಯಿ ಇದೆ ನೋಡಿ. ಫುಲ್ಲು ಎಲ್ಲೂ ಎಲ್ಲಿ ನೋಡಿದ್ರು ಅವೇ ಕಾಣಿಸ್ತಾ ಇದ್ದಾವೆ. ನಮ್ಮ ಅಜ್ಜಿ ಕೂಡ ಹೋಗಿದ್ರು, ಸೊ ಅವರು ಹೇಳಿದರು ಮಣ್ಣು ಹಾಕಿದ್ರೆ ಕೆಳಗಡೆ ಉದ್ರಲ್ಲ ಅಷ್ಟು ಕಾಯಿಗಳಿದೆ ಅಂತ. ಅದಂತೂ ಆ ಮಾತು ಅವಾಗ ನೆನಪಾಯಿತು ನನಗೆ, ನಿಜ ಅನ್ನಿಸ್ತು. ಸೊ ಎಲ್ಲಿ ಯಾವ ಸಂದಿಯಲ್ಲಿ ಹೋದರೂ ಮರದ ಸುತ್ತಾನು ಬರೀ ತೆಂಗಿನಕಾಯಿಗಳೇ ಇದೆ. ಸೊ ಅತ್ತೆ ಅಂತೂ ಕಟ್ಟೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಎಲ್ಲ ಪ್ರದಕ್ಷಿಣೆ ಹಾಕೋರು ಮೇಲೆ ಜಾಗ ಇಲ್ಲ ಮರದ ಸುತ್ತ ಅಂತ ಕೆಳಗಡೆ ಕೂಡ ತುಂಬ ಓಡಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅಷ್ಟೂ ಆಲ್ಮೋಸ್ಟ್ ತುಂಬ ಜನಕ್ಕೆ 108 ಕೊಡ್ತಾರಂತೆ ಪ್ರದಕ್ಷಿಣೆ ಹಾಕೋಕ್ಕೆ. ಆಮೇಲೆ 24 ಕೊಡ್ತಾರೆ. ಅತ್ತೆಗೆ 24 ಪ್ರದಕ್ಷಿಣೆ ಬಂದಿತ್ತು. ಇದಕ್ಕೆ ಮುಂಚೆ ನಮ್ಮ ಯಜಮಾನ್ರು ಬಂದಿದ್ದಾಗ ಅವ್ರಿಗೆ 108 ಬಂದಿತ್ತಂತೆ. ಸೊ ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ. ಬೇಸಿಗೆ ಕಾಲ ಆಗಿರೋದ್ರಿಂದ ಬಿಸಿಲಿಗೆ ಚಿನುಗೆ ಇರೋಕ್ಕಾಗಲಿಲ್ಲ. ಸೊ ಅತ್ತೆ ಪ್ರದಕ್ಷಿಣೆ ಹಾಕ್ಕೊಂಬರೋಷ್ಟರಲ್ಲಿ ಸ್ವಲ್ಪ ಅವನಿಗೆ ಡಿಹೈಡ್ರೇಷನ್ ಆಗದಿರ ಇರಲಿ ಅಂತ ವಾಟರ್ ಮಿಲನ್ ಕೊಡಿಸ್ತಾ ಇದ್ವಿ. ಸೊ ಅವನು ಸ್ವಲ್ಪ ಹಾಗೆ ನಮ್ಮ ಯಜಮಾನ್ರು ನಾನು ಕೂಡ ಒಂದೊಂದು ಪೀಸ್ ಹಾಗೆ ತಗೊಂಡ್ವಿ. ಅಷ್ಟರಲ್ಲಿ ಅತ್ತೆ ಪ್ರದಕ್ಷಿಣೆನ ಮುಗಿಸ್ತಾ ಇದ್ದರು.
ಈ ಥರ ಒಂದು ಶಾಪ್ಸ್ ಇಟ್ಟಿರೋದು ಈ ಬಿಸಿಲಲ್ಲಿ ತುಂಬಾ ಯೂಸ್ಫುಲ್ ಅನಿಸುತ್ತಾ ಇದೆ ಫ್ರೆಂಡ್ಸ್ ನನಗಂತೂ. ಸೊ ನಾವಿಲ್ಲಿ ಕ್ಯಾಂಡಿ ಎಲ್ಲನೂ ತಗೊಂಡು ಹಾಗೆ ನೆಕ್ಸ್ಟ್ ಪೊಟ್ಯಾಟೊ ರೋಲ್ನ ತಗೊತಾ ಇದ್ವಿ. ಒಂದು ಪೊಟ್ಯಾಟೊ ರೋಲ್ ತಗೊಂಡ್ವಿ, ಆಮೇಲೆ ಎಲ್ಲ ತಗೊಂಡು ಮನೆಗಂತೂ ರಿಟರ್ನ್ ಆದ್ವಿ. ಸೊ ಫ್ರೆಂಡ್ಸ್ ಇದು ಇವತ್ತಿನ ವ್ಲಾಗ್. ಸೊ ಪೊಟ್ಯಾಟೊ ರೋಲ್ ತಿಂದ್ಕೊಂಡು ಎಲ್ಲ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗೋಷ್ಟರಲ್ಲಿ ಆಯಿತು 3 o'clock 3:30 ಆಗ್ತಾಯಿತ್ತು. ಸೊ ಹಾಗೆ ಸನ್ನಿನ ಕರ್ಕೊಂಡು ಮನೆಗೆ ಹೋಗಬೇಕು. ಇದು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.